ದೇವರಿಗೆ ಯಾವ ರೀತಿಯ ನೈವೇದ್ಯವನ್ನು ಇಟ್ಟರೆ ಎಂತಹ ಫಲಿತಾಂಶ ಸಿಗುತ್ತದೆ? ಪ್ರತಿದಿನ ಪೂಜೆ ಮಾಡುವಾಗ ನಾವು ದೇವರಿಗೆ ಹೂವುಗಳನ್ನು ನೈವೇದ್ಯವನ್ನು ಸಮರ್ಪಿಸುತ್ತೇವೆ. ಈ ರೀತಿ ಮಾಡುವುದರಿಂದ ಭಗವಂತನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಲಭಿಸುತ್ತದೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ. ಹಾಗೇನೆ ಬಾಳೆಹಣ್ಣು, ಸಕ್ಕರೆ, ಹಣ್ಣುಗಳು ಅಂತಹ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯವಾಗಿ ಇಡುತ್ತಾರೆ. ನೈವೇದ್ಯ ಅಂದರೆ ಮನಸ, ವಾಚ, ಕರ್ಮಣ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಭಕ್ತಿಪೂರ್ವಕವಾಗಿ ದೇವರಿಗೆ ಸಮರ್ಪಿಸುವಂಥದ್ದು. ಹಾಗಾದರೆ ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಇಟ್ಟರೆ ಎಂತಹ ಫಲಿತಾಂಶಗಳು ಸಿಗುತ್ತದೆಯೋ ಈ ವಿಡಿಯೋದಲ್ಲಿ ತಿಳಿಯೋಣ. ಲಕ್ಷ್ಮೀ ದೇವಿಗೆ ಕ್ಷೀರಾನ್ನ, ಸಿಹಿ ಪದಾರ್ಥಗಳು, ಹಣ್ಣುಗಳು ನೈವೇದ್ಯವಾಗಿ ಇಟ್ಟು ತಾವರೆ ಹೂವುಗಳಿಂದ ಪೂಜಿಸಿದರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಲಭಿಸುತ್ತದೆ. ಹಾಗೇನೆ ಅಷ್ಟ ಐಶ್ವರ್ಯ, ಆರೋಗ್ಯವನ್ನು ಪ್ರಸಾದಿಸುವ ಲಕ್ಷ್ಮೀ ದೇವಿಗೆ ಧಾನ್ಯಗಳಿಂದ ಮಾಡಿದ ಪದಾರ್ಥಗಳಿಂದ ನೈವೇದ್ಯವನ್ನು ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ. ಇನ್ನು ಶಿವದೇವರಿಗೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಟ್ಟು ಪೂಜಿಸಿದರೆ ಶಿವನ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಆಂಜನೇಯ ಸ್ವಾಮಿಗೆ ಇಷ್ಟವಾದ ಕಜ್ಜಾಯವನ್ನು ನೈವೇದ್ಯವಾಗಿ ಸಮರ್ಪಿಸಿ ವೀಳ್ಯದೆಲೆಯಿಂದ ಪೂಜಿಸಿದರೆ ಸ್ವಾಮಿಯವರ ಅನುಗ್ರಹ ಲಭಿಸುತ್ತದೆ. ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ. ಗಣಪತಿಗೆ ಕಡುಬು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಕಡುಬನ್ನು ವಿನಾಯಕನಿಗೆ ನೈವೇದ್ಯವಾಗಿ ಇಟ್ಟರೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ. ಸಾಯಿಬಾಬಾಗೆ ಮಿಠಾಯಿಯನ್ನು ನೈವೇದ್ಯವಾಗಿ ಇಟ್ಟರೆ ಅಂದುಕೊಂಡ ಕಾರ್ಯಗಳೆಲ್ಲ ಕೂಡಲೇ ಜರುಗುತ್ತದೆ. ವ್ಯಾಪಾರಸ್ಥರು ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಬೆಲ್ಲದ ಅನ್ನವನ್ನು ಮಾಡಿ ತಾಂಬೂಲದೊಂದಿಗೆ ಅದನ್ನು ದಾನ ಮಾಡಿದರೆ ಅವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ. ಕಲಿಯುಗ ದೈವವಾಗಿ ಭಾವಿಸುವ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಶನಿವಾರ ಅಂದರೆ ಬಹಳ ಇಷ್ಟ. ಹಾಗಾಗಿ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಸ್ವಾಮಿಯವರಿಗೆ ಇಷ್ಟವಾದ ಬೆಲ್ಲದ ಪಾನಕ ಸಮರ್ಪಿಸಿ ತುಳಸಿ ದಳಗಳಿಂದ ಪೂಜೆ ಮಾಡಿದರೆ ನಿಮ್ಮ ಕೋರಿಕೆಗಳೆಲ್ಲ ತೀರಿ ಹೋಗುತ್ತದೆ. ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ನಿಂತು ಹೋದ ಕೆಲಸ ಕಾರ್ಯಗಳು ಬೇಗನೆ ಪೂರ್ತಿಯಾಗುತ್ತವೆ. ಸಾಲದ ಬಾಧೆಗಳು ತೊಲಗಿ ಹೋಗುತ್ತದೆ. ಕೊಬ್ಬರಿಕಾಯಿಯನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ಕೆಲಸಗಳು ಬೇಗನೆ ಸುಲಭವಾಗಿ ಪೂರ್ತಿಯಾಗುತ್ತವೆ. ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ. ಮೇಲಿನ ಅಧಿಕಾರಿಗಳಿಂದ ಎಂತಹ ಸಮಸ್ಯೆಗಳು ಬರುವುದಿಲ್ಲ. ಪುಳಿಯೋಗರೆಯನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ಮನೆಯ ಯಜಮಾನನ ಸಂಪಾದನೆ ಹೆಚ್ಚಾಗುತ್ತದೆ. ಸಂಪತ್ತಿಗೆ ಅಧಿದೇವರು ಕುಬೇರ. ಅವರನ್ನು ಪ್ರಸನ್ನಗೊಳಿಸಲು ಅರಿಶಿಣ ಬಣ್ಣದ ಲಡ್ಡುಗಳನ್ನು ಇಡಬೇಕು. ದೇವರಿಗೆ ರವ್ವೆ ಲಡ್ಡುಗಳನ್ನು ಇಟ್ಟರೆ ಸಾಲಬಾಧೆಗಳು ತೀರಿ ಹೋಗುತ್ತದೆ. ಆಪಲ್ ಅನ್ನು ನೈವೇದ್ಯವಾಗಿ ಇಟ್ಟರೆ ದರಿದ್ರ ತೊಲಗಿ ಹೋಗಿ ಮನೆಯಲ್ಲಿ ಧನ ಪ್ರವಾಹ ಆಗುತ್ತದೆ. ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಇಟ್ಟರೆ ಅವರಿಗೆ ಶ್ರೀ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ. ಶ್ರೀಕೃಷ್ಣನಿಗೆ ಅವಲಕ್ಕಿಯಿಂದ ಮಾಡಿದ ಸಿಹಿ ಪದಾರ್ಥ, ತುಪ್ಪದಿಂದ ನೈವೇದ್ಯ ಇಟ್ಟು ತುಳಸಿ ದಳಗಳಿಂದ ಪೂಜೆ ಮಾಡಿದರೆ ನಿಮ್ಮ ಕಷ್ಟಗಳು ತೊಲಗಿ ಹೋಗುತ್ತದೆ. ಸಪೋಟ ಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ವಿವಾಹದಂತಹ ಶುಭ ಕಾರ್ಯಗಳ ವಿಷಯದಲ್ಲಿ ಎದುರಾಗುವಂತಹ ಸಮಸ್ಯೆಗಳು ಪೂರ್ತಿಯಾಗಿ ತೊಲಗಿ ಹೋಗುತ್ತದೆ. ವಿವಾಹವಾಗದೇ ಇರುವವರಿಗೆ ಬೇಗನೆ ಮದುವೆ ಆಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.